ಆಕಾಶವಾಣಿ ಕರ್ನಾಟಕ ರಾಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಚಿತ್ರನಟಿ ಡಾಕ್ಟರ್ ಜಯಮಾಲಾ ಅವರೊಂದಿಗೆ ಸಂದರ್ಶಕರು ಎನ್ಎಸ್ ಶ್ರೀಧರಮೂರ್ತಿ. ಶ್ರೋತೃಗಳಿಗೆಲ್ಲ ನಮಸ್ಕಾರ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಡಾಕ್ಟರ್ ಜಯಮಾಲಾ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮೊದಲ ಮಹಿಳಾ ಅಧ್ಯಕ್ಷೆ. 18 ವರ್ಷ ಆದಮೇಲೆ ಮತ್ತೆ ಅದೇ ಸ್ಥಾನಕ್ಕೆ ಮರಳಿ ಬಂದಿದ್ದಾರೆ. ಇವರು ಹಿಂದಿನ ಸಲ ಅಧ್ಯಕ್ಷರಾದಾಗ ಕನ್ನಡ ಚಿತ್ರರಂಗದ ಅಮೃತೋತ್ಸವ ನಡೆದಿತ್ತು, ಬಹಳ ಅದ್ಭುತವಾಗಿ ನಡೆದಿತ್ತು. ಅಮೃತ ಚಿತ್ರ ಸ್ಮರಣ ಸಂಚಿಕೆ ಬಂತು, 75 ಪುಸ್ತಕಗಳು ಬಂತು. ಈಗ ಮತ್ತೆ ಮೇಡಮ್ ಅದೇ ಸ್ಥಾನಕ್ಕೆ ಬಂದಿರುವ ಸಂದರ್ಭದಲ್ಲಿ ತುಂಬ ದೊಡ್ಡ ನಿರೀಕ್ಷೆಗಳು ನಮಗಿದೆ. ಈ ಹಿನ್ನೆಲೆಯಲ್ಲಿ ಅವರನ್ನ ಅಭಿನಂದಿಸ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಏನು ಅನಿಸ್ತಾ ಇದೆ ಮೇಡಮ್? ಎಲ್ಲ ಕೇಳುಗರಿಗೂ ನನ್ನ ಹೃತ್ಪೂರ್ವಕವಾದಂಥ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಖುಷಿಯಾಗ್ತಿದೆ ಸರ್. ಯಾಕೆಂದರೆ ಚಿತ್ರರಂಗಕ್ಕೆ ಆಗ ನಾನು ಬಂದಾಗ 75 ವರ್ಷ ಅಮೃತ ಮಹೋತ್ಸವ. ಹೌದು, ಅದು ಬಹಳ ದೊಡ್ಡ ಜವಾಬ್ದಾರಿಯಾಗಿತ್ತು. ದೇವ್ರ ದಯದಿಂದ ಎಲ್ಲರ ಸಹಕಾರದಿಂದ ಅಮೃತ ಮಹೋತ್ಸವ ಭಾಳ ಅದ್ಧೂರಿಯಾಗಿ ಆಯಿತು. ಈಗ ನಮ್ಮ ಜವಾಬ್ದಾರಿ ಏನಂತಂದರೆ 100ನೇ ವರ್ಷದತ್ತ ನಾವು ಹೋಗ್ತಾ ಇದ್ದೀವಿ. 6 ವರ್ಷ 3 ತಿಂಗಳಿಗೆ 100ನೇ ವರ್ಷ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ನಾವು 103 ಜನಕ್ಕೆ ಸನ್ಮಾನಿಸಿದ್ವಿ ಸರ್. 103ರಲ್ಲಿ ಈಗ 60 ಜನರನ್ನು ನಾವು ಕಳ್ಕೊಂಡಿದ್ದೀವಿ. ಕೇವಲ 24 ಜನ ಇದ್ದಾರೆ. ಇನ್ನು ಉಳಿಕೆ ಆಗಿರ್ತಕ್ಕಂಥದ್ದೆಲ್ಲ ಚಿತ್ರಮಂದಿರಕ್ಕೆ ಕೊಟ್ಟಂಥ ಪ್ರಶಸ್ತಿಗಳು. ಸೊ ಹಾಗೆ ಈ ಶತಮಾನೋತ್ಸವ ತುಂಬ ಅದ್ಧೂರಿಯಾಗಿ ಆಗಬೇಕು, ಇಡೀ ಭಾರತೀಯ ಚಿತ್ರರಂಗ ಒಟ್ಟಾಗಿ ಸಂಭ್ರಮಿಸ್ಕೋಬೇಕು ಅನ್ನುವಂಥ ನಮ್ಮದು ನಿಮ್ಮದು ಎಲ್ಲರದ್ದು ಕನಸದು. ಅನೇಕ ಕೆಲಸ ಕಾರ್ಯಗಳು ಉಂಟು, ಅನೇಕರ ಪುಸ್ತಕಗಳೇ ಇಲ್ಲ. ಹೌದು, ನೀವು 75 ಪುಸ್ತಕ ಅಂತಂದ್ರೆ ಎಷ್ಟೋ ಜನರ ಬಗ್ಗೆ ಬಂದಿರುವ ಮೊದಲ ಪುಸ್ತಕ. ಹೌದು ಸರ್, ಅದೇ ಆಕರ ಗ್ರಂಥವಾಗಿ ಉಳ್ಕೊಂಡಿದೆ. ಈಗ ಇನ್ನೊಂದು 150 ಪುಸ್ತಕ ತರಬೇಕು ಅಂತ ಇದ್ದೀವಿ. ಈಗ ಏನಾಗಿದೆ ಅಂದರೆ ವಾಣಿಜ್ಯ ಮಂಡಳಿಗೂ 82 ವರ್ಷ, 44ರಲ್ಲಿ ಪ್ರಾರಂಭ ಆಗಿದ್ದು, ಇದು 34ರಲ್ಲಿ ಪ್ರಾರಂಭ ಆಯಿತು. 10 ವರ್ಷ ಡಿಫ್ರೆನ್ಸ್ ಅಷ್ಟೇ. ಸೊ ಅದರಿಂದಾಗಿ ಒಂದಷ್ಟು ಪುಸ್ತಕಗಳನ್ನು ತರಬೇಕು, ಒಂದಷ್ಟು ಸ್ಥಿರಚಿತ್ರಗಳನ್ನು ಸಂಗ್ರಹಿಸಬೇಕು. ಹೌದು ಸರ್. ನಂತರ ಒಂದಷ್ಟು ಡಾಕ್ಯುಮೆಂಟೇಷನ್ ಮಾಡಬೇಕು. ಹೌದು, ಯಾಕಂದರೆ ನನಗೆ ಗೊತ್ತಿರುವಾಗೆ ಬಹಳಷ್ಟು ಗ್ರಾಮಫೋನ್ ಪ್ಲೇಗಳು ಇವತ್ತು 8mm ನೀಡಲ್ ಇಲ್ಲ ಅನ್ನುವ ಕಾರಣಕ್ಕೆ ಪ್ಲೇ ಮಾಡೋಕ್ಕಾಗ್ತಾ ಇಲ್ಲ. ಅವೆಲ್ಲವನ್ನು ಎಲ್ಲೆಲ್ಲೋ ಕಟ್ಟಿ ಹಾಕಿದ್ದಾರೆ. ಗ್ರಾಮಫೋನ್ ಕಲೆಕ್ಟರ್ ಸಂಖ್ಯೆ ಕೂಡ ಕಮ್ಮಿ ಆಗಿದೆ. ನಮ್ಗೆ ಅವನ್ನೆಲ್ಲ ಎಲ್ಲಿ ಜೋಡಿಸ್ಬೇಕು ಅನ್ನೋದು ಒಂದು ಸಮಸ್ಯೆ ಇದೆ ಸರ್. ಇದು ಬರೀ ನೀವು ಗ್ರಾಮಫೋನ್ಗೆ ಹೋಗ್ತಿದ್ದೀರಾ, ಸಿನಿಮಾ ಸೆಲ್ಯುಲೈಡೇ ಹೊಟ್ಟೋಯ್ತಲ್ಲ ಸರ್. ಡಿಜಿಟಲ್ ಬಂತು. ಡಿಜಿಟಲ್ ಬಂದ ನಂತರ ನೋಡಿ ಇವತ್ತು ಸಿನಿಮಾ ನೋಡುವ ರೀತಿನೇ ಬದಲಾಯಿತು, ಮಲ್ಟಿಪ್ಲೆಕ್ಸ್ ಆಯಿತು. ಬಹಳ ಚಾಲೆಂಜಸ್ ಇದೆ ನಮ್ಮ ಚಿತ್ರರಂಗಕ್ಕೆ. ಮೇಡಮ್, ಇದರಲ್ಲಿ ಒಂದು ಬಹಳ ಮುಖ್ಯವಾದ ಪ್ರಶ್ನೆ. 18 ವರ್ಷದ ಹಿಂದೆ ವಾಣಿಜ್ಯ ಮಂಡಳಿ ಹೇಗಿತ್ತು ಇವತ್ತು ಹಾಗಿಲ್ಲ. ಒಂದು, ಕವಲುಗಳು ಹುಟ್ಕೊಂಡಿದೆ. ಎರಡನೇದು, ನಮಗೆ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳು ಹೋಗ್ತಿರೋದ್ರಿಂದ ಚಿತ್ರಮಂದಿರದ ವಲಯ ಸ್ವಲ್ಪ ದುರ್ಬಲ ಆಗ್ತಾ ಇದೆ, ಮಲ್ಟಿಪ್ಲೆಕ್ಸ್ಗಳು ಹೆಚ್ಚು ಪ್ರಬಲ ಆಗ್ತಾ ಇದೆ. ವಾಣಿಜ್ಯ ಮಂಡಳಿಯನ್ನು ಹೇಗೆ ಗಟ್ಟಿಗೊಳಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ರಲ್ಲಿ ಸರ್? ಇಲ್ಲಿ ಮಲ್ಟಿಪ್ಲೆಕ್ಸು ನಮ್ಮದೇನೆ ಅಲ್ವಾ ಸರ್? ಹೌದು ಹೌದು. ಸಿಂಗಲ್ ಥಿಯೇಟ್ರು ನಮ್ಮದೇನೆ ಸರ್. ಈಗ ಸಿಂಗಲ್ ಥಿಯೇಟ್ರ್ಗಳೇ 3 ಸ್ಕ್ರೀನ್ ಆಗಿದೆ ಸರ್ ಅನೇಕ ಕಡೆ. ಆದರೆ ನೋವಿನ ಸಂಗತಿ ಅಂದರೆ 250 ಚಿತ್ರಮಂದಿರವನ್ನು ನಾವು ಕಳ್ಕೊಂಡಿದ್ದೀವಿ. ಈಗ 100 ಚಿತ್ರಮಂದಿರ ಕಳ್ಕೊತೀವಿ ಅಂತ ಹೇಳ್ಬಿಟ್ಟು ಆಗ್ಲೇ ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಅದನ್ನು ನಾವು ಉಳಿಸ್ಕೋಬೇಕಾಗಿದೆ. ಚಿತ್ರಮಂದಿರವನ್ನು ಉಳಿಸ್ಕೊಳ್ಳೋದು ಮತ್ತು ಅದನ್ನು ಪುನಶ್ಚೇತನಗೊಳಿಸ್ಲಿಕ್ಕೆ ಅವರಿಗೆ ದಾರಿ ಮಾಡಿಕೊಡೋದಿದೆ ನೋಡಿ, ಅದು ನಮ್ಮ ದೊಡ್ಡ ಚಾಲೆಂಜು ಸರ್. ಅದಾಗಬೇಕು. ಆಗ ಆ ಚಿತ್ರಮಂದಿರಗಳೆಲ್ಲ ಉಳಿಯುತ್ತೆ. ನಮ್ದು ಇನ್ನೂ ಒಂದೇನಪ್ಪ ಅಂತಂದರೆ ಕನಸು, ನಾವು ಸರ್ಕಾರದಲ್ಲೂ ಕೂಡ ಕೇಳ್ತಾ ಇದ್ದೀವಿ. ಈ ಹಿಂದಿನಿಂದನೂ ನಮಗೊಂದು ಆಸೆ ಇತ್ತು ಸರ್. ಮೊದಲೆಲ್ಲ ಏನಂದರೆ ಮನೆ ಕಳ್ತನ ಆಗುತ್ತೆ ಅಂತೇಳ್ಬಿಟ್ಟು ಸಿನಿಮಾಗೆ ಹೋಗಲ್ಲ ಅನ್ನೋರು. ಅದು ಬರೀ ಮಿತ್ ಅಷ್ಟೇ. ಆಯಿತಾ? ನಂತರ ದೂರ ಬಸ್ಸಲ್ಲಿ ಹೋಗಬೇಕು, ಕಾರಲ್ಲಿ ಹೋಗೋದು ತುಂಬ ಖರ್ಚಾಗುತ್ತೆ ಅಂತ ಹೇಳೋರು. ಆದರೆ ಮಲ್ಟಿಪ್ಲೆಕ್ಸಿಗೆ ಎಷ್ಟು ದುಡ್ಡಾದರೂ ಕೂಡ ಹಾಕಿ ಹೋಗ್ತಾರೆ ಹೋಗೋರು. ನಮ್ಮ ಪ್ರಶ್ನೆ ಏನಾಗಿತ್ತು ಅಂತಂದರೆ
ಆಯಾ ಬಡಾವಣೆ, ಹೊಸ ಹೊಸ ಬಡಾವಣೆಗಳಲ್ಲಿ ಅಲ್ಲಿರ್ತಕ್ಕಂಥ CA ಸೈಟ್ಗಳಲ್ಲಿ ಒಂದು ಚಿತ್ರಮಂದಿರವನ್ನು, 1-2 ಸ್ಕ್ರೀನನ್ನು ಮಾಡಿ, ನಂತರ ಕೆಫೆಟೇರಿಯನ್ನು ಪ್ರಾರಂಭ ಮಾಡಿ, ಅಲ್ಲಿರ್ತಕ್ಕಂಥ ಯಂಗ್ ಜನ್ರೇಷನ್ಗೆ ಅದೊಂದು ಜಾಗ ಮಾಡಿ, ಮಕ್ಕಳು ತಾಯಿ ಅಲ್ಲಿ ತರಕಾರಿ ತೊಗೊಳ್ಳೋದಾದರೆ ಆಕೆ ತೊಗೊಳ್ಬೋದು, ಆಕೆ ಸಿನಿಮಾ ನೋಡ್ಬೋದು, ಅಲ್ಲಿ ಮಕ್ಕಳನ್ನ ಆಟ ಆಡಿಸುವಂಥದ್ದು. ದೂರದಿಂದ ನೋಡಿದ್ರು ಅವ್ರಿಗೆ ಆ ಮನೆ ಕಾಣೋ ಹಾಗಿರುತ್ತೆ. ಈ ಥರದ್ದು ಒಂದು ಮಾಡಬೇಕು ಅಂತ, ಮಿನಿ ಚಿತ್ರಮಂದಿರ ಮಾಡಬೇಕು ಅನ್ನೋದು ನಮ್ದೆಲ್ಲರ. ಹೌದು, ಈಗ 1000 ಸೀಟುಗಳಿರುವ ಚಿತ್ರಮಂದಿರ ಅನ್ನೋದೇ ಎಷ್ಟೋ ಸಿನಿಮಾಗಳಿಗೂ ಸಮಸ್ಯೆ ಆಗಿದೆ. ಇದರಲ್ಲಿ ಇಲ್ಲೊಂದು 150-200 ಸೀಟಿಂಗ್ ಕೆಪಾಸಿಟಿ ಇದ್ರೆ ಆ ಸಿನಿಮಾಗೆ ಜನ ಬರ್ತಾರೆ. ಕೇರಳದಲ್ಲಿ ಚಿತ್ರಾಂಜಲಿ ಅನ್ನೋ ಯೋಜನೆ ಇದೇ ಥರ 30 ಸೀಟುಗಳದ್ದು, ಅದು ಯಶಸ್ವಿ ಯೋಜನೆ, ಸರ್ಕಾರದಿಂದಲೇ ಆಗಿದ್ದು. ಚಿತ್ರಾಂಜಲಿ ಯೋಜನೆಯಲ್ಲಿ ಇವತ್ತು ಮಲ್ಟಿಪ್ಲೆಕ್ಸ್ ಕೂಡ ಬಂದಿದೆ. ಅಲ್ಲಿ ಜನತಾ ಚಿತ್ರಮಂದಿರ ಅಂತ ಒಂದು ಯೋಜನೆಯನ್ನ, ಜನತಾ ಚಿತ್ರಮಂದಿರ ನಾನಿದ್ದಾಗ್ಲೇನೆ ಅದು ಬಂದಿರೋದು. ಅದು ಇವತ್ತಿಗೂ ಇದೆ ಸರ್. ಅದು ಏನಾಗ್ತಿದೆ ಅಂದರೆ, ನಮ್ಮವರೇ ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ನಿರ್ಧಾರಗಳು ತಪ್ಪು ನಿರ್ಧಾರಗಳಾಗುತ್ತೆ. ಅದನ್ನು ಜನತಾ ಚಿತ್ರಮಂದಿರವನ್ನು ಏನು ಮಾಡಿದ್ರು, ಆ ದುಡ್ಡನ್ನು ಬಂದು ಯಾರು ಮಲ್ಟಿಪ್ಲೆಕ್ಸ್ ಕಟ್ತಾರೋ ಅಥವಾ ಥಿಯೇಟ್ರ್ ರಿನೋವೇಟ್ ಮಾಡ್ತಾರೋ ಅವ್ರಿಗೆ ಕೊಡ್ತಾ ಇದ್ದಾರೆ. ಅಂದರೆ ಒಂದು ಹೊಸ ಚಿತ್ರಮಂದಿರ ಕಟ್ಟೋದಕ್ಕೆ ಕೊಡ್ತಾ ಇಲ್ಲ. ಅದರ ಮುಖ್ಯವಾಗಿ ಆಗಬೇಕಾಗಿರೋದನ್ನ ಮಾಡದೆ ಅದನ್ನು ಹಳೆಯ ಚಿತ್ರಮಂದಿರಗಳನ್ನು ನವೀಕರಣ ಮಾಡಲಿಕ್ಕಾಗಿ ಇಟ್ಕೊಂಡಿದ್ದಾರೆ. ಮೇಡಮ್, ನೀವು ಅಮೃತ ಚಿತ್ರ ತಂದಾಗ ಅಲ್ಲಿವರೆಗಿನ ಚಿತ್ರಗಳ ದಾಖಲಾತಿ ಅದರಲ್ಲಿ ಇತ್ತು. ಅದಾದ ಮೇಲೆ ದಾಖಲಾತಿ ನಿಂತು ಹೋಗಿದೆ. ವೈಯಕ್ತಿಕವಾಗಿ ಯಾರ್ಯಾರು ಮಾಡಿದರೋ ಅದನ್ನು, ಇದಕ್ಕೊಂದು ಪರ್ಮನೆಂಟ್ ಆದ ಏನಾದರೂ ಒಂದ್ಸಲ ಯಾಕಂದ್ರೆ ಚಿತ್ರ ಸಂಖ್ಯೆ ಜಾಸ್ತಿ ಆಗ್ತದೆ. ವರ್ಷಕ್ಕೆ 250 ಸಿನಿಮಾಗಳು ಬರ್ತಾ ಇದೆ ಇವತ್ತು. ಈ ಸಲ ನಾವು ಇದನ್ನೇ ಮಾತಾಡ್ಕೊಂಡ್ವಿ ಸರ್. ವಾಣಿಜ್ಯ ಮಂಡಳಿಯಲ್ಲೂ ಕೂಡ ಇದನ್ನು ಚರ್ಚೆ ಮಾಡಿದ್ವಿ. ನಮ್ಮಲ್ಲಿ ಈಗ ಏನಾಗುತ್ತೆ, ಸೆನ್ಸಾರ್ ಆಗಿ ಬಂದಂಥ ಚಿತ್ರಗಳ ಲಿಸ್ಟ್ಗಳೆಲ್ಲವೂ ಕೂಡ ವಾಣಿಜ್ಯ ಮಂಡಳಿಲಿ ಇದೆ. ಮೊದಲೇನಾಗೋದು ಅಂದರೆ, ನಮ್ಮದು ಜರ್ನಲ್ ಬರ್ತಿತ್ತು. ಜರ್ನಲ್ ಆಗಿರೋದ್ರಿಂದ ತಿಂಗಳ ಸಿನಿಮಾಗಳು ಯಾವ್ದು ಬಿಡುಗಡೆ ಆಗುತ್ತೆ ಅದರದ್ದೆಲ್ಲ ಲಿಸ್ಟ್ ಇರೋದು. ಮತ್ತು ಬೇರೆ ಬೇರೆ ರಾಜ್ಯಕ್ಕೂ ಆ ಜರ್ನಲ್ ಹೋಗ್ತಿತ್ತು. ಅದು ಮಾಹಿತಿಯಾಗಿ ಉಳ್ಕೊಳ್ತಿತ್ತು. ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಇತ್ತು ಅದು ಒಟ್ಟಿಗೇನೆ. ಆದರೆ ಈಗೇನಾಯಿತು, ಅನೇಕ ಜವಾಬ್ದಾರಿ ಹೊತ್ತಂಥ ಹಿರಿಯರು ಕಳ್ಕೊಂಡಿರೋದ್ರಿಂದ ಅದು ಹಾಗೆ ನಿಂತು ಹೋಯಿತು. ಈಗೇನಂದರೆ ಡಿಜಿಟಲ್ ಆಗಿರೋದ್ರಿಂದ ಅದನ್ನು ಡಿಜಿಟಲ್ ರೂಪದಲ್ಲಿ ತರೋಣ ಅಂತ ಆಗಿದೆ. ಆದರೆ ಈ ನಂಬರ್ ಆಫ್ ಪಿಕ್ಚರ್ಸು, ಆ ಸಿನಿಮಾಗಳನ್ನೆಲ್ಲನೂ ಕೂಡ ಒಂದು ಪ್ರಿಂಟ್ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ ಸರ್. ಮಾಡ್ತೀವಿ. ಜೊತೆಗೆ ಚಿತ್ರಗೀಕರ ಹಿಂದಿನಲ್ಲಿ ಏನು ಮಾಡ್ತಾ ಇದ್ದಾರೆ, ಅವರು ಪ್ರತಿ ವರ್ಷ ಗೀತ್ ಕೋಶ್ ತರ್ತಾ ಇದ್ದಾರೆ. ಆ ವರ್ಷ ಬಂದಿರುವ ಎಲ್ಲ ಚಿತ್ರಗೀತೆಗಳ ಲಿರಿಕ್ ಫಾರಮನ್ನು ಅವರೊಂದು ಪುಸ್ತಕ ಮಾಡ್ತಾ ಇದ್ದಾರೆ. ಅದರಿಂದ ನಿಮಗೆ 70ನೇ ಇಸ್ವಿಯಲ್ಲಿ ಯಾವ ಸಿನಿಮಾ ಹಾಡುಗಳು ಬಂತು ಅಂದರೆ ನಿಮಗೆ ತಕ್ಷಣ ಪುಸ್ತಕ ತೆಗೆದ್ರೆ ಸಿಕ್ಬಿಡತ್ತೆ. ನಮ್ಮಲ್ಲಿ ಆ ವ್ಯವಸ್ಥೆ ಯಾವತ್ತೂ ಇಲ್ಲ. ಆಮೇಲೆ ಎಷ್ಟೋ ಸಲ ವಿವಾದ ಆಗಿದೆ, ಹಾಡು ನಾನು ಬರೆದಿದ್ದು, ನೀನು ಬರೆದಿದ್ದು, ಈ ಥರದ ವಿವಾದಗಳಾಗಿದೆ. ಇದು ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ವಿ. ಹಿಂದೆ ಕೂಡ ವಾಣಿಜ್ಯ ಮಂಡಳಿನ ಕೇಳಿದ್ವಿ. ಈ ಚಿತ್ರಗೀತೆಗಳ ದಾಖಲಾತಿಗೆ ಏನಾದರೂ ಒಂದು ಪ್ರಯತ್ನ ಮಾಡ್ಬೋದಾ ಸರ್? ನನ್ನ ಕೇಳಿದ್ರೆ ಚಿತ್ರಗೀತೆಗಳ ದಾಖಲಾತಿಗಳನ್ನು ನನ್ನ ಅನಿಸಿಕೆ ಪ್ರಕಾರ ಚಲನಚಿತ್ರ ಅಕಾಡೆಮಿ ಮಾಡಬೇಕಾಗಿತ್ತು. ಅಕಾಡೆಮಿಯ ಮೂಲ ಧರ್ಮ ಇದು. ನಾವು ಅಕಾಡೆಮಿಯನ್ನು ಸ್ಥಾಪನೆ ಆದಾಗ ತುಂಬ ಕನಸು ಕಟ್ಟಿದ್ವಿ. ಈಗ ತುಂಬ ಕನಸದು ನಮ್ಮದು, ಅನೇಕ ವರ್ಷಗಳ ಕನಸು. ಅನೇಕ ದಿಗ್ಗಜರು ಅದರ ಬಗ್ಗೆ ತುಂಬ ಕೆಲಸ ಮಾಡಿದ್ರು. ಆ ದಿಗ್ಗಜರ ಇದರಿಂದ ನಾನು ಬಂದಾಗ ಅದನ್ನು ಅಕಾಡೆಮಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿದ್ವಿ. ತಂತು ಗೌರ್ಮೆಂಟ್ ಕೊಟ್ಟಿದೆ, ನಡೀತಿದೆ. ಆದರೆ ಅದರ ಕನಸುಗಳೆಲ್ಲವೂ ಕೂಡ ತಾವು ಕೇಳಿದ್ರಲ್ಲ, ಆ್ಯಕ್ಚುಲಿ ಕಥೆಯನ್ನು ಕಟ್ಟುವಂಥದ್ದು, ಈ ಕತೆಗೆ ಸಂಬಂಧಪಟ್ಟಂಥ ವಿವಾದಗಳು ಬರ್ತಿದೆ ನೋಡಿ. ಇವೆಲ್ಲವನ್ನು ಕೂಡ ಎಲ್ಲ ಈಗ ದೆಹಲಿಯಲ್ಲಿ, ಚೆನ್ನೈನಲ್ಲಿ, ಮುಂಬೈಯಲ್ಲಿ ಎಲ್ಲ ಕಡೆ ಇದೆ ಈ ಕಾಪಿರೈಟ್ ಆ್ಯಕ್ಟು. ಅದನ್ನೆಲ್ಲ ಮಾಡಬೇಕಾಗಿರೋದು ಅಕಾಡೆಮಿ. ಹೌದು. ಯಾಕಂದರೆ ಇಲ್ಲಿ ನ್ಯಾಷನಲ್ ಲಾ ಯೂನಿವರ್ಸಿಟಿಯಲ್ಲಿ ಒಂದು IPRS ಚೇರ್ ಇದೆ. IPRS ಚೇರ್ ಜೊತೆಗೆ ನಾವು ನಾಗಾಭರಣ ಇದ್ದಾಗ ಸಾಕಷ್ಟು ಸಲ ಓಡಾಡಿದ್ವಿ. ಅದಕ್ಕೆ IPRS ಚೇರ್ ಜೊತೆಗೆ ವಾಣಿಜ್ಯ ಮಂಡಳಿನಾರೋ ಅಕಾಡೆಮಿನಾರೋ ಯಾರು ನಿಂತ್ಕೊಳ್ಳಿ. ಈಗ IPRSನಲ್ಲೂ ಬದಲಾವಣೆಗಳಾಯಿತು, ಅಲ್ಲಿ ಪರ್ಫಾರ್ಮಿಂಗ್ ರೈಟ್ಸ್ ಚೇರ್ನಲ್ಲೂ ಬದಲಾವಣೆಗಳಾಯಿತು. ಕೊನೆಗೂ ಏನಾಯಿತು ಅಂತಂದರೆ, ದಾಖಲಾತಿ ಕೆಲಸ ಅಥವಾ ಈ ಥರ ಸಮಸ್ಯೆ ಬಂದರೆ ಸಿನಿಮಾ ಆ್ಯಕ್ಟ್ಗಳು ಗೊತ್ತಿಲ್ಲ. 2012ಕ್ಕೆ ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಾಪಿರೈಟ್ ಆ್ಯಕ್ಟ್ ಬಂದಿದೆ. 2012ರ ಆ್ಯಕ್ಟ್ ಬಗ್ಗೆ ಬಹಳ ಜನಕ್ಕೆ ಗೊತ್ತಿಲ್ಲ. ಅದು ಸಿನಿಮಾಕ್ಕೆ ನಿಜವಾಗ್ಲೂ ಬಲ ಕೊಡುವ ಆ್ಯಕ್ಟ್ ಅದು.
ಸರ್ ಯಾವಾಗಲೂ ಕೂಡ ಯಾವುದೇ ಕಾನೂನು ಮಾಡಿದ್ರು ಕೂಡ ಸರಳವಾಗಿರ್ಬೇಕಾಗುತ್ತೆ, ಮತ್ತೆ ಎಲ್ಲರೂ ಅದನ್ನು ಒಪ್ಕೊಳ್ಳುವಂಥ ಸ್ಥಿತಿಯಲ್ಲಿ ಇರಬೇಕು. ಹೌದು. ಬಟ್ ಈಗ ಮೊದಲು ಇದ್ದಂಥ ಸೌಹಾರ್ದವಾಗಿ ಬದುಕುವಂಥ ಒಂದು ಸ್ಥಿತಿನೇ ಇಲ್ಲ. ಹೌದು. ಎಲ್ಲವೂ ಕಾಪಿರೈಟು ಕೋರ್ಟೇ ಆಗ್ಬಿಟ್ರೆ ಬದುಕದು ಹೇಗೆ ಸರ್? ಹೌದು. ಆಮೇಲೆ ಅದೆಲ್ಲ ಕಾಪಿರೈಟ್ ಆಕ್ಟ್ ಅಲ್ಲಿ ಬಹಳ ಸ್ಪಷ್ಟ ಸಾರ್ವತ್ರಿಕ ವ್ಯಕ್ತಿಗಳ ಬಗ್ಗೆ ಯಾರಿಗೂ ಕಾಪಿರೈಟ್ ಇರೋಕೆ ಸಾಧ್ಯ ಇಲ್ಲ. ಈಗ ರಾಜ್ಕುಮಾರ್ ಜೊತೆಗೆ ನಿಮ್ಗೊಂದು ಬಹಳ ದೊಡ್ಡ ಅನುಭವ ಇದ್ರೆ ಅದು ನಿಮ್ಗೆ ಕಾಪಿರೈಟ್ ಅಲ್ವಾ ಸರ್? ಅದು ಖಂಡಿತ ಇನ್ಯಾರು. ಆಮೇಲೆ ಅವರೆಲ್ಲ ರಾಜ್ಕುಮಾರ್ ಅಂತ ದೊಡ್ಡ ವ್ಯಕ್ತಿತ್ವಗಳು, ಅವ್ರು ಯಾವತ್ತೂ ಕೂಡ ಸಾರ್ವಜನಿಕರು. ಹೌದು. ಅವರು ಪ್ರತಿಯೊಬ್ಬರ ಸ್ವಂತ. ಕರೆಕ್ಟ್. ಒಬ್ಬ ಅಭಿಮಾನಿಗಳ ಸ್ವಂತ. ಅನೇಕ ನೂರಾರು ಕಲಾವಿದರು, ಸಾವಿರಾರು ಕಲಾವಿದರ ಸ್ವಂತ ಅವರು. ನನಗೆ ದಕ್ಕಿರೋದು ಅವ್ರು ನನ್ನ ಜೊತೆ ಮಾತಾಡಿರ್ತಕ್ಕಂಥ ಮಾತುಗಳು, ನನ್ನ ಸ್ಮೃತಿಯಲ್ಲಿರ್ತಕ್ಕಂಥದ್ದು, ಅವ್ರು ಹೇಳಿರೋದೆಲ್ಲ ನನಗೆಷ್ಟು ದಕ್ಕಿದೆಯೋ ಅದೆಲ್ಲವೂ ನಂದೇ. ಇನ್ನು 3 ವರ್ಷಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಶತಮಾನೋತ್ಸವ. ಹೌದು ಸರ್, ಹೌದು. ಸೊ ವಾಣಿಜ್ಯ ಮಂಡಳಿಗೆ ಏನು ಆಶಯ ಇದೆ? ಬೇಕಾದಷ್ಟಿದೆ ಸರ್. ರಾಜ್ಕುಮಾರ್ ಅವರು ನಮ್ಮ ಚಿತ್ರರಂಗದ ಸರ್ವಸ್ವ, ನಮ್ಮ ಶಕ್ತಿ ಕೇಂದ್ರ. ಅದು ಆ ಥರದ ವ್ಯಕ್ತಿತ್ವ ಅವರಿಗೆ 100 ವರ್ಷ ಆಗುತ್ತೆ ಅಂತಂದರೆ ಅದು ನಮ್ಮ ಸೌಭಾಗ್ಯ. ನಮ್ಮ ಕಾಲದಲ್ಲಿ ಆಚರಿಸಕ್ಕೆ ನಮ್ಗೆ ಸಿಗ್ಲಿ, ನಾವೆಲ್ಲ ಬದುಕಿರ್ಲಿ ಅಂತ ಕೇಳ್ಕೊಳ್ಳೋದು ದೇವರಲ್ಲಿ. ಅಲ್ಲ, ಅಷ್ಟು ನಾವು ಕೇಳ್ತೀವಿ ಪರಮಾತ್ಮನಲ್ಲಿ, ಆಯಿತಾ? ಅದನ್ನೆಲ್ಲ ನಾವು ನೋಡೋವಂಥ ಒಂದು ದಿನ ಸಿಗಲಿ ದೇವ್ರೆ ಅಂತ. ಸೊ ಹಾಗೆ ಅದ್ಧೂರಿಯಾಗಿ ಆಗಬೇಕು. ಒಂದು 600 ಪುಸ್ತಕಗಳು ಇದುವರೆಗೂ ರಾಜ್ಕುಮಾರ್ ಬಗ್ಗೆ ಬಂದಿದೆ. ಆದರೂ ಒಂದು ಅಧಿಕೃತ ವಿಶ್ಲೇಷಣಾತ್ಮಕ ಪುಸ್ತಕದ ಅಗತ್ಯ ಇದೆ ಎನ್ನುವುದು ಎಲ್ಲ ವಲಯದಲ್ಲಿ. ಯಾಕಂದರೆ ಬಂದಿರೋದೆಲ್ಲ ಬಹಳ ಅಭಿಮಾನದ ಪುಸ್ತಕಗಳು, ದಾಖಲಾತಿ ಪುಸ್ತಕಗಳು. ಆದರೆ ಈಗ ನಿಮ್ಗೆ ರಾಜ್ ಕಪೂರ್ ಬಗ್ಗೆ ಬಂದ ಹಾಗೇನೋ ಒಂದು ವಿಶ್ಲೇಷಣಾತ್ಮಕ ಪುಸ್ತಕ ರಾಜ್ಕುಮಾರ್ ಬಗ್ಗೆ ಬರಬೇಕು ಅನ್ನೋದು ಒಂದು ಅಕಾಡೆಮಿಕ್ ಆದ ನಂಬಿಕೆ ಇದೆ. ಬಹುಶಃ ವಾಣಿಜ್ಯ ಮಂಡಳಿಲಿ ಈ ಸಲ ನಾವು ಅದನ್ನು ತರ್ತೀವಿ ಸರ್. ಎಲ್ಲರ ನಾವು ಹೇಳಿದ್ನಲ್ಲ 150 ಜನರ ಬಗ್ಗೆ ನಾವು ಬರೆಸ್ತೀವಿ ಅಂತ. 150 ಜನರ ಬಗ್ಗೆ ಬರೆಸುವಾಗ ಅವರ ಬದುಕು ಮತ್ತು ಅವರ ಜೀವನ ಮತ್ತು ಅವರ ವೃತ್ತಿ ಎರಡನ್ನೂ ಒಳಗೊಂಡಂತಹ ಒಂದು ದೊಡ್ಡ ದೊಡ್ಡ ಪುಸ್ತಕಗಳನ್ನು ತರಬೇಕು ಅಂತ ಒಂದು ಆಸೆ ಇದೆ. 1982 ಇಸ್ವಿನಲ್ಲೇ KSL ಸ್ವಾಮಿ ರವಿಯವರು ಒಂದು ಪ್ರಶ್ನೆ ಎತ್ತಿದ್ರು. ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನಿರ್ಮಾಪಕರು ಇರ್ತಾರೆ, ವಿತರಕರು ಇರ್ತಾರೆ, ಪ್ರದರ್ಶಕರು ಇರ್ತಾರೆ. ಆರಂಭದಲ್ಲಿ ವಾಣಿಜ್ಯ ಉದ್ದೇಶದಿಂದ ಅದು ಶುರುವಾಗಿತ್ತು. 50ನೇ ವರ್ಷಕ್ಕೆ ನಾವು ಬರ್ತಾ ಇದ್ದೀವಿ. 82ನೇ ಇಸ್ವಿಗೆ ಇನ್ನೂ 50 ಆಗಿರಲಿಲ್ಲ. ಯಾಕೆ ನೀವು ನಿರ್ದೇಶಕರನ್ನು ಸೇರಿಸ್ಕೊಳ್ಳಬಾರದು ಅಂತ ಅವ್ರು ಈ ಪ್ರಶ್ನೆ ಕೇಳಿ 50 ವರ್ಷಕ್ಕೆ ಬಂತೀಗ ಹತ್ತತ್ರ. ನಿಮ್ಗೇನು ಅನಿಸುತ್ತೆ ಈ ಪ್ರಶ್ನೆ ಬಗ್ಗೆ? ಈ ಪ್ರಶ್ನೆಗೆ ಉತ್ತರಗಳು ಆಗ್ಲೇ ಸಿಕ್ಕಿದೆ ಸರ್. ಯಾವ ಥರ ಅಂತಂದರೆ, ಈಗ ನಮ್ಮಲ್ಲಿ 3 ವಲಯ ಇದೆ. ಸಂತೋಷ ಪಡಬೇಕು ನಾವು. ಈ ಸಂಸ್ಥೆಯನ್ನು ಹುಟ್ಟು ಹಾಕಿದ್ರಲ್ಲ, ವಿತರಕರೇ ಹುಟ್ಟಾಕಿತು ಈ ಸಂಸ್ಥೆ ಈ ಥರ ಇರಬೇಕು ಅಂತ. ನಂತರ ಪ್ರದರ್ಶಕರು ಬಂದರು, ನಂತರ ನಿರ್ಮಾಪಕರು ಸೇರಿಕೊಂಡ್ರು. 3 ವಲಯ ಸೇರಿಕೊಂಡಾಗ ಈಗ FFI ಕೆಳಗಿದ್ದೀವಿ, ಸೌತ್ ಇಂಡಿಯಾ ಫಿಲ್ಮ್ ಚೇಂಬರ್. FFI ನಮ್ಮ ಮಾತೃ ಸಂಸ್ಥೆ. ಅದು ನಿರ್ಮಾಪಕ ಸಂಘ, ನಮ್ಮ ಸದಸ್ಯರಲ್ಲದೆ ಇದ್ದಕ್ಕಂಥ ನಿರ್ಮಾಪಕರಿದ್ದಾರೆ ನೋಡಿ, ನಿರ್ಮಾಪಕ ಸಂಘ. ನಂತರ ಪ್ರದರ್ಶಕರ ಸಂಘ, ವಿತರಕರ ಸಂಘ ಹೊರಗಡೆ ಇರ್ತಕ್ಕಂಥದ್ದು, ಹಾಗೆ ನಿರ್ದೇಶಕರು, ಕಲಾವಿದರು, ಒಕ್ಕೂಟ, ಸಂಕಲನಕಾರರು. ಇದೆಲ್ಲ ನಮ್ಮದು ಅಂಗಸಂಸ್ಥೆ ಸರ್. ಅದನ್ನು ನಾವು ಒಟ್ಟುಗೂಡ್ಕೊಂಡೇ ಅಂದರೆ ಒಂದು ಚರ್ಚೆ ಹಿಂಗೆ ನಡೆದಿದೆ. ಖಂಡಿತ ಅನ್ನುವ ಕಾರಣಕ್ಕೆ ನಾನು ಈ ಪ್ರಶ್ನೆ ಎತ್ತಿದೆ ಅಷ್ಟೇ. ಈಗ ಏನಾಗ್ತಿದೆ ಅಂದರೆ, ನೀವು ಈ ಥರದ ಅಂಗಸಂಸ್ಥೆಗಳು ಅಂತ ಹೇಳಿದ್ರಿ. ಅಂಗಸಂಸ್ಥೆಗಳು ಇದೆ, ಕಲಾವಿದರ ಸಂಘ ಇದೆ, ನಿರ್ದೇಶಕರ ಸಂಘ ಇದೆ. ಚಲನಚಿತ್ರ ವಾಣಿಜ್ಯ ಮಂಡಳಿ ಮಾತೃ ಸಂಸ್ಥೆ ಎನ್ನುವ ಕಾರಣಕ್ಕಾಗಿ ಕಲಾವಿದರ ಸಂಘಕ್ಕೆ ಹೋಗಬೇಕಾದ ವಿಷಯಗಳು ನೇರವಾಗಿ ನಿಮಗೆ ಬರುತ್ತೆ, ನಿರ್ದೇಶಕರ ಸಂಘಕ್ಕೆ ಹೋಗಬೇಕಾದ ವಿಷಯಗಳು ಬೇರೆ ಸಂಘಕ್ಕೆ ಬರುತ್ತೆ. ಯಾಕಿದು ಆ ಥರ ಆಗ್ತಾ ಇದೆ? ಅಥವಾ ಆ ಸಂಘಗಳು ಗಟ್ಟಿಯಾಗಿಲ್ವೋ, ಅಥವಾ ನಿಮ್ಮದೇ ಮಾತೃ ಸಂಸ್ಥೆ ಅಂತ ಇಲ್ಲಿಗೆ ಬರ್ತಾರೋ? ಇಲ್ಲ ಸರ್. ಈಗ ಏನಾಗುತ್ತೆ ಅಂದರೆ, ಈಗ ಸಪೋಸು ಒಂದು ಕಲಾವಿದ ಮತ್ತು ಒಬ್ಬ ನಿರ್ಮಾಪಕರ ಸಂಬಂಧಪಟ್ಟಂಥ ಒಂದು ವಿವಾದ ಬಂತು ಅಂತ ಇಟ್ಕೊಳ್ಳಿ. ಆ ವಿವಾದ ಬಂದಾಗ ನಮ್ಮಲ್ಲಿ ಕೇಂದ್ರ ಸಂಧಾನ ಸಮಿತಿ ಅಂತ ಒಂದಿದೆ. ಮೊದಲು ಕನ್ಸಲೇಷನ್ ಬೋರ್ಡ್ ಇತ್ತು. ಈ ಸಲ ನಾವು ನಾನು ಬಂದ ಮೇಲೆ ಕೇಂದ್ರ ಸಂಧಾನ ಸಮಿತಿ ಅಂತ ಒಂದು ಮಾಡಿ ಇಟ್ಕೊಂಡಿದ್ದೀವಿ. ಆ ಕೇಂದ್ರ ಸಂಧಾನ ಸಮಿತಿಯಲ್ಲಿ ನಿರ್ದೇಶಕರು, ಕಲಾವಿದರು, ಒಕ್ಕೂಟ, ಸಂಕಲನಕಾರರು, ನಿರ್ಮಾಪಕರು, ಎಲ್ಲ ಅಂಗಸಂಸ್ಥೆಗಳು ಒಟ್ಟಿಗೆ ಸೇರ್ತಾರೆ. ಅವರೆಲ್ಲರೂ ಸದಸ್ಯರು. ಈ ಕೇಂದ್ರ ಸಂಧಾನ ಸಮಿತಿಯಲ್ಲಿ ಯಾವುದೇ ರೀತಿಯಾದಂಥ ವಿವಾದ ಉದ್ಭವ ಆಯಿತು ಅಂದರೆ ಅವ್ರನ್ನ ಕರೆಸಿ
ಇಬ್ಬರನ್ನು ಕೂರಿಸಿ ಅದನ್ನು ನಾವು ಸಂಧಾನ ಮಾಡಿ ಅವುಗಳನ್ನು ಅಲ್ಲೇ ಬಗೆಹರಿಸಿ ಕೊಡುವಂಥ ಕೆಲಸ ಮಾಡ್ತೀವಿ. ಸೊ ಒಟ್ಟಿಗೆ ಕೆಲಸ ಮಾಡುತ್ತೆ ಸರ್. ಇಂಡಸ್ಟ್ರಿ ಅಂದರೆ ಬರೀ ಒಂದು ಮನೆ ಅಲ್ಲ. ಈ ಇಂಡಸ್ಟ್ರಿ ಅಂತಂದರೆ ಸಂಪೂರ್ಣವಾಗಿ ಪ್ರತಿಯೊಬ್ಬರು ಒಳಗೊಂಡಂತೆ ಇದೆ. ಸೊ ಅದರಿಂದಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತೀವಿ. ಒಟ್ಟಿಗೆ ಸೇರಿದ್ರೆ ಬಹಳ ಸಂತೋಷ. ಎಸ್ ಸರ್, ಒಟ್ಟಿಗೆ ಸೇರಿ ಮಾಡೋದು. ಯಾಕಂದ್ರೆ ಒಂದು ಭಿನ್ನ ಧ್ವನಿಗಳು ಹೇಳ್ತಾ ಇರೋ ಕಾಲದಲ್ಲಿ ನೀವು ಒಟ್ಟಿಗೆ ಸೇರಿಸೋ ಕೆಲಸ ಆಗ್ತಾ ಇದ್ರೆ ಬಹಳ ಒಳ್ಳೇದು. ಹೌದು ಸರ್, ಒಟ್ಟಿಗೆ ಇದ್ದೀವಿ. ಆಮೇಲೆ ಇನ್ನೊಂದೇನಾಗುತ್ತೆ ಅಂದರೆ ಸರ್, ಈಗ ಕಲಾವಿದರ ಸಂಘದಲ್ಲಿ ಕಲಾವಿದರದ್ದು ಪ್ರಾಬ್ಲಮ್ ಬಂದಾಗ ನಿರ್ಮಾಪಕಂಗೆ ನ್ಯಾಯ ಸಿಗುತ್ತೆ ಅನ್ನೋದು ಅನ್ಸಲ್ಲ. ಕಲಾವಿದರ ಪರವಾಗಿ ನಿಂತ್ಕೊಳ್ತಾರೆ ಅಂತ. ಆಗೇನಾಗುತ್ತೆ ಅಂದರೆ ವಾಣಿಜ್ಯ ಮಂಡಳಿಯಲ್ಲಾದರೆ ಇಲ್ಲಿ ಎಲ್ಲ ವಲಯ ಇದೆ. ಇಲ್ಲಿ ಕೂತ್ಕೊಂಡಾಗ ಪ್ರತಿಯೊಬ್ಬರು ನ್ಯಾಯದ ಪರನೇ ಮಾತಾಡ್ತಾರೆ. ಸೊ ಅದರಿಂದ ನ್ಯಾಯ ಸಿಕ್ಕುತ್ತೆ. ನೀವು ಅನೇಕ ಮಹಿಳಾ ಪರವಾದ ಸಮಿತಿಗಳಲ್ಲಿ ಕೆಲಸ ಮಾಡಿದವರು. ವರ್ಕಿಂಗ್ ವುಮೆನ್ಸ್ ಆ್ಯಕ್ಟ್ ಬಂದು ನಮ್ಮಲ್ಲಿ ಬಹಳ ದಿನ ಆಗಿದೆ. ವರ್ಕಿಂಗ್ ವುಮೆನ್ಸ್ ಆ್ಯಕ್ಟ್ ಏನು ಹೇಳುತ್ತೆ, 20 ಜನ ಮಹಿಳೆಯರು ಕೆಲಸ ಮಾಡುವಲ್ಲಿ ಒಬ್ಬ ಕೌನ್ಸಿಲರ್ ಇರಬೇಕು. ಮಹಿಳೆ ತನ್ನ ನೋವನ್ನು ಹೇಳ್ಕೊಳ್ಳೋಕೆ ಅವಕಾಶ ಬರಬೇಕು ಅಂತ. ಒಂದು ಸಿನಿಮಾದಲ್ಲಿ 20 ಜನಕ್ಕಿಂತ ಜಾಸ್ತಿ ಇದ್ದೇ ಇರ್ತಾರೆ, ನೀವು ಹೇಗೆ ಲೆಕ್ಕ ಹಾಕಿದ್ರೂ ಕೂಡ. ಆದರೆ ಚಿತ್ರರಂಗದಲ್ಲಿ ಕೌನ್ಸಿಲರ್ ಅನ್ನುವ ಪರಿಕಲ್ಪನೆ ಇದುವರೆಗೂ ಬಂದಿಲ್ಲ. ಈ ಕೆಲಸ ವಾಣಿಜ್ಯ ಮಂಡಳಿ ಮಾಡಬಹುದಾ? ಸರ್, ನಾವು ಮಾಡಿದ್ದೀವಿ. ವಿಶಾಖ ಜಡ್ಜ್ಮೆಂಟ್ ಬಂದು ಬಹಳ ಕಾಲ ಆಗಿದೆ ಸರ್. ಹೌದು ಹೌದು, ಆಯ್ತಾ. ಈಗ ನಮಗೆ ಡಿ.ಸಿನೇ ಬಂದ್ಬಿಟ್ಟು ನೀವು ಪೋಸ್ಟ್ ಕಮಿಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದೆ. ನಮ್ಮ ವಾಣಿಜ್ಯ ಮಂಡಳಿಯಲ್ಲಿ ಮಾಡಿದೆ. ಹೌದಾ? ಹೌದೌದು. ಈಗ ನಾನೇ ಅದಕ್ಕೆ ಅಧ್ಯಕ್ಷೆ. ಹೆಣ್ಣು ಅಧ್ಯಕ್ಷೆ ಆದ್ರೆ 5 ಜನ, ಗಂಡಸರ ಅಧ್ಯಕ್ಷರಾದ್ರೆ 7 ಜನ ಅಂತ ನಮ್ಮಲ್ಲಿ ಆಗಿದೆ ಸರ್. ಓಕೆ ಓಕೆ, ಆಗಿದ್ರೆ ಬಹಳ ಒಳ್ಳೆಯ. ಯಾಕಂದ್ರೆ ಈ ಥರದ್ದು ಸುಮ್ಮನೆ ಪತ್ರಿಕೆ ಹೇಳಿಕೆಗಳು, ವಿವಾದಗಳು ಇಲ್ಲ ಸರ್. ಆ ಥರದ್ದು ನೋಡಿ, ಇವಾಗ ಕಮಿಟಿಗಳು ಮಾಡಿ ಎಷ್ಟೋ ದಿನಗಳಾಗಿದೆ. ನಮ್ಮಲ್ಲಿ ಒಂದು ಮಾತು ಹೇಳ್ತೇನೆ, ಆ ಥರದ ಯಾವುದು ಆಕ್ಟಿವಿಟೀಸ್ ಇಲ್ಲ ಸರ್. ಸೊ ನೀವು ಚಿತ್ರರಂಗಕ್ಕೆ ಬಂದ 53 ವರ್ಷ ಆಗಿದೆ. ಎಸ್ ಸರ್. ಮಾಧ್ಯಮದ ಜೊತೆಗೆ ನೀವು ಬಂದಾಗಿದ್ದ ಸಂಬಂಧಕ್ಕೂ ಈಗಿನ ಸಂಬಂಧಕ್ಕೂ ಬಹಳ ವ್ಯತ್ಯಾಸ ಆಗಿದೆ. ಸೊ ಮಾಧ್ಯಮ ಬಹಳ ಚಿತ್ರರಂಗದ ಸ್ನೇಹಿಯಾಗಿತ್ತು ನೀವು ಬಂದ ಕಾಲಕ್ಕೆ ಅಥವಾ ನಾವು ಬಂದ ಕಾಲಕ್ಕೆ. ಈಗ ಏನಾಗಿದೆ ಅಂದರೆ ಯಾವುದು ಮಾಧ್ಯಮ ಅಂತಲೇ ಗುರುತಿಸ್ಕೊಳ್ಳಲಾಗದಂತಹ ಸ್ಥಿತಿ ಬಂದಿದೆ. ನಿಮಗೆ ಮುದ್ರಣ ಬಂದ ಮೇಲೆ ಇವತ್ತು ವಿಜುವಲ್ ಬಂದಿದೆ, ಡಿಜಿಟಲ್ ಬಂದಿದೆ, ಅದರಲ್ಲಿ ಒಂದು ಸಣ್ಣ ಮೊಬೈಲ್ ಇಟ್ಕೊಂಡವನು ಪತ್ರಕರ್ತ ಅಂತ ಹೇಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಇದು ವಾಣಿಜ್ಯ ಮಂಡಳಿಗೆ ಸಮಸ್ಯೆ ತರ್ತಾ ಇದೆಯಾ? ಸಮಸ್ಯೆ ಅಂತ ಭಾವಿಸ್ಕೊಂಡ್ರೆ ಎಲ್ಲವೂ ಸಮಸ್ಯೆ. ಚಿತ್ರರಂಗ ಬದಲಾಗಿದೆ, ಸ್ವರೂಪನೇ ಬದಲಾಗೋಗ್ಬಿಟ್ಟಿದೆ. ಈಗ ಮೊದಲೆಲ್ಲ ಏನಂದರೆ ಸರ್, ಒಂದಷ್ಟು ಜನ ಪತ್ರಕರ್ತರು ಮಾತ್ರ ಇದ್ದರು, ಪ್ರಿಂಟ್ ಮೀಡಿಯಾ ಮಾತ್ರ ಇರ್ತಿತ್ತು. ಪ್ರಿಂಟ್ ಮೀಡಿಯಾದಲ್ಲಿ 15-20 ಜನ ಅಷ್ಟೇ. ಆ 20 ಜನ ಅಷ್ಟು ಸುದ್ದಿಯನ್ನು ಕಳಿಸೋರು. ಹೌದು. ಈಗೇನಾಗಿದೆ ಸರ್, ಯಾವಾಗ ನಿಮಗೆ ಫೋನ್ ಬಂತು ನೋಡಿ, ಈ ಪ್ರಪಂಚದಲ್ಲಿ ಎಷ್ಟು ಜನಸಂಖ್ಯೆ ಇದೆಯೋ ಅಷ್ಟು ಜನರು ಕ್ಯಾಮ್ರಾಮನ್ ಆಗ್ಬಿಟ್ಟಿದ್ದಾರೆ. ಹೌದು. ಓಕೆ, ಅಷ್ಟು ಜನರ ಕುತೂಹಲ ಸೋಷಿಯಲ್ ಮೀಡಿಯಾ ಆಗಿದೆ. ಓಕೆ, ಅಂದ್ರೆ ಅವರ ಕುತೂಹಲವನ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಪರಮಾತ್ಮನೇ ಬರಬೇಕಷ್ಟೇ. ಆ ಥರದ ಒಂದು ಸ್ಥಿತಿ ಇದೆ. ಬಟ್ ಸಿನಿಮಾಗೆ ಪಬ್ಲಿಸಿಟಿ ಈಗ ಆಯಿತು, ಪೋಸ್ಟರ್ಸ್ ಅಂಟಿಸೋ ಹಾಗಿಲ್ಲ, ಇಷ್ಟು ಲಿಮಿಟೇಷನ್ಸು, ಈ ಥರದ ಪಬ್ಲಿಸಿಟಿಯನ್ನು ನೀವು ಬಳಸ್ಕೋಬೇಕು ಅಂತಂದಾಗ ಒಬ್ಬ ನಿರ್ಮಾಪಕಂಗೆ ಏನಾಗುತ್ತೆ, ಯಾವ ರೀತಿಯಲ್ಲಾದರೂ ನಾನು ಜನರನ್ನು ರೀಚ್ ಆಗಬೇಕು ಅಂತ ಆಗುತ್ತೆ. ಯಾಕೆಂದರೆ ನಾವು ಆ ಥರದ ಕ್ಷೇತ್ರದಿಂದ ಬಂದಿರ್ತಕ್ಕಂಥವ್ರು. ಸಿನಿಮಾ ಅದನ್ನು ರೀಚ್ ಆಗಬೇಕು ಅಂದರೆ ದುಡ್ಡಿರೋರು ಏನು ಮಾಡ್ತಾರೆ, 100 ಜನ ಸೋಷಿಯಲ್ ಮೀಡಿಯಾದವರು ಅವ್ರ ಹತ್ರ ಎಷ್ಟು ಜನ ನೋಡೋರು ಇದ್ದಾರೆ ಅಂತಂದರೆ ಅದನ್ನು ನಂಬಿಬಿಟ್ಟು ಕರೆಸ್ತಾರೆ. ದುಡ್ಡು ಇಲ್ಲದೆ ಇರೋವಂಥವ್ರು ಕರೆಸ್ಲಿಕ್ಕಾಗಲ್ಲ. ಅಲ್ಲಿ ಏನಾಗುತ್ತೆ, ಸಂಘರ್ಷಗಳು ಪ್ರಾರಂಭ ಆಗುತ್ತೆ. ಈ ಥರದ ಸಂಘರ್ಷಗಳು ದೊಡ್ಡ ಸಿನಿಮಾ ಸಣ್ಣ ಸಿನಿಮಾ ಅನ್ನುವಂಥದ್ದು ಒಂದು ಕಡೆ ಹುಟ್ಕೊಂಡ್ರೆ, ಈ ಥರದ್ದು ಏನೇ ಮಾಡಿದ್ರೂ ಕೂಡ ಉದ್ದೇಶ ಒಂದೇ, ಜನರನ್ನು ರೀಚ್ ಆಗಬೇಕು ಅನ್ನೋದು ಅಷ್ಟೇ ಸರ್. ಜನರನ್ನು ತಲುಪಬೇಕು ಅಂತಂದರೆ ಎಲ್ಲರನ್ನೂ ಒಳಗೊಂಡಂತೆ ಮಾಡ್ಕೋಬೇಕು ಅಂತ. ಯಾವತ್ತೂ ಕೂಡ ಮೀಡಿಯಾ ನಮಗೆ ಫ್ರೆಂಡ್ಲಿನೇ ಸರ್. ನಾವು ಅವ್ರನ್ನ ಬಿಟ್ಟಿರಕ್ಕಾಗಲ್ಲ, ಅವರು ನಮ್ಮನ್ನ ಬಿಟ್ಟಿರಕ್ಕಾಗಲ್ಲ. ಮಾಧ್ಯಮ ಕೂಡ ಚಿತ್ರರಂಗದ ಭಾಗ, ನಾವು ಅವ್ರ ಭಾಗ. ನಾನು 53 ವರ್ಷ ಇಂಡಸ್ಟ್ರಿನಲ್ಲಿ ಬಂದಿದ್ದೀನಿ ಅಂದರೂ ಕೂಡ ಇವತ್ತಿಗೂ ನನಗೆ ಯಾರಿದ್ದಾರೆ ಅಂದಾಗ ನಂದೊಂದು ಮಾಧ್ಯಮ ಇದೆ ಅಂತ ಧೈರ್ಯ ಆಯ್ತಾ. ನಮ್ಮನ್ನ ಅವ್ರ ಕೈ ಬಿಡೋಲ್ಲ ಅಂತ, ನಮ್ಮನ್ನು ಬೆಳೆಸಿದ್ದಾರೆ, ಋಣ ಇದೆ ಅಂತ ಒಂದು ಪ್ರೀತಿ ಇದೆ ಸರ್. ಬಟ್ ಈ ಪ್ರೀತಿ
ಈಗೇನಾಗುತ್ತೆ ಅಂತಂದರೆ ಅಲ್ಲಿ ಒಂದು ವ್ಯಾಪಾರನೂ ಭಾಳ ದೊಡ್ಡದಾಗಿ ಬೆಳೆದಿದೆ. ಎರಡೂ ಸಮಸಮವಾಗಿ ನಿರ್ಮಾಪಕರು ಕೂಡ ತಗೊಂಡು ಹೋಗಬೇಕಾಗತ್ತೆ, ಅವರನ್ನು ನಾವು ಬಳಸ್ಕೋಬೇಕಾಗತ್ತೆ, ಮತ್ತು ಬಳಸ್ಕೊಂಡು ನಾವು ಇಂಡಸ್ಟ್ರಿಯನ್ನು ಗಟ್ಟಿಗೊಳಿಸ್ಬೇಕಾಗತ್ತೆ, ಸಿನಿಮಾಗೆ ಹೆಚ್ಚು ಜನ ಬರೋ ಹಾಗೆ ಮಾಡಬೇಕಾಗತ್ತೆ. ಹೌದು. ಈಗ ಸೆನ್ಸರ್ ಮಂಡಳಿ ಎ ಸರ್ಟಿಫಿಕೇಟ್ ಮತ್ತು ಯು ಸರ್ಟಿಫಿಕೇಟ್ ನಡುವೆ 3 ವಿಭಾಗಗಳನ್ನು ಮಾಡಬೇಕು ಅನ್ನೋದೊಂದು ಚರ್ಚೆ ಇದೆ, ಅದು ಜಾರಿಗೆ ಬರಬೇಕು ಅಂತ ಇದೆ. ಆಮೇಲೆ ಟ್ರಿಬ್ಯುನಲನ್ನು ತೆಗೆದುಹಾಕಿದೆ, ನೇರವಾಗಿ ನ್ಯಾಯಾಲಯಕ್ಕೆ ಹೋಗಬೇಕು ಬೇಕಿದ್ದರೆ ಅಂಥೇಳಿ. ಇಂತಹ ಸಂದರ್ಭದಲ್ಲಿ ಸೆನ್ಸಾರ್ ಬಗ್ಗೆ ವಾಣಿಜ್ಯ ಮಂಡಳಿ ಏನಾದ್ರು ಪ್ರಶ್ನೆ ಮಾಡೋದಿದೆಯಾ, ಅಥವಾ ಈ ಬದಲಾವಣೆಯನ್ನು ಒಪ್ಕೊಳ್ತೀರಾ ನೀವು? ಪ್ರಶ್ನೆ ಮಾಡೋದು ಖಂಡಿತವಾಗ್ಲೂ ಇದೆ. ಮೊದಲೆಲ್ಲ ಏನಾಗ್ತಿತ್ತು ಸರ್, ಸೆಲ್ಫ್ ಸೆನ್ಸಾರ್ ಅಂತ ಪ್ರತಿಯೊಬ್ಬ ಪ್ರೊಡ್ಯೂಸರು, ಪ್ರತಿ ಡೈರೆಕ್ಟ್ರು ತನಗೆ ತಾನೇ ಒಂದು ಸೆನ್ಸಾರ್ ಹಾಕ್ಕೊಳ್ಳೋರು. ಓಕೆ, ಕನ್ನಡ ಸಿನಿಮಾ ನಾನು ಮಾತಾಡ್ತಿರೋದು, ಕನ್ನಡ ಸಿನಿಮಾ. ಅವನಿಗೆ ಒಂದು ಭಯ ಇರ್ತಿತ್ತು, ಒಂದು ಡಬಲ್ ಮೀನಿಂಗ್ ಬಂದರೆ ಅವನಿಗೆ ಹೆದರ್ಕೊಳ್ಳೋನು. ಜನ ಏನಂತಾರೆ, ನನ್ನ ಸಿನಿಮಾದ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುತ್ತಾ, ನಾನು ಯಾರನ್ನ ಕೇಳಲಿ, ಇದು ಹೇಗಪ್ಪ ಅಂತೇಳ್ಬಿಟ್ಟು ಅನೇಕ ಮಾಧ್ಯಮದ ಮಿತ್ರರ ಜೊತೆನೂ ಕೇಳ್ಕೊಳ್ತಾರೆ, ತೋರಿಸ್ತಾರೆ, ಇದು ಸರಿ ಇದೆಯಾ, ಇದನ್ನು ಹಾಕ್ಬೋದಾ ಬೇಡವಾ ಅನ್ನೋದು. ಆದರೆ ಈಗ ಆ ಥರದ್ದೊಂದು ಸಿಚುವೇಶನ್ಸ್ ಇಲ್ಲ. ಓಕೆ, ಈಗ ಸೆನ್ಸಾರ್ ಬೋರ್ಡಲ್ಲೂ ಕೂಡ ಅವರೇ ಕೂತ್ಕೊಂಡು ಈಗ ಅದನ್ನು ಬೇಡ, ನೀವು ಹೋರಾಟ ಮಾಡಿ, ನೀವು ಸೀದಾ ಕೋರ್ಟ್ಗೆ ಹೋಗಿ ಅಂತಂದರೆ ಹಾಗಾದರೆ ಅವ್ರ ಜವಾಬ್ದಾರಿ ಏನು ಅಲ್ವಾ? ನೋಡಿದ ಮೇಲೆ ಯಾವ್ದು ಸರಿ ಯಾವ್ದು ತಪ್ಪು, ಜನರಿಗೆ ಇದು ಬೇಕಾ ಬೇಡವಾ ಅಂತ ಆಲೋಚನೆ ಮಾಡಬೇಡವಾ? ಯಾಕೆಂದರೆ ಸೆನ್ಸಾರ್ ಬೋರ್ಡ್ ಅನ್ನೋದು ಒಂದು ತಾಯಿ ಇದ್ದ ಹಾಗೆ. ತಾಯಿಗೆ ಮಕ್ಕಳಿಗೆ ಏನು ಕೊಡಬೇಕು, ತಿನ್ನಕ್ಕೆ ಏನು ಕೊಡಬೇಕು, ಯಾವುದನ್ನು ಕಲಿಸ್ಬೇಕು, ಯಾವುದನ್ನು ತೋರಿಸ್ಬೇಕು ಅನ್ನೋದು ಅವಳಿಗೆ ಗೊತ್ತಿರುತ್ತೆ. ಹಾಗೆಯೇ ಸೆನ್ಸಾರ್ ಬೋರ್ಡ್ನವ್ರಿಗೆ ಆ ನೈತಿಕತೆ ಇರಲೇಬೇಕಾಗತ್ತಲ್ಲ ಸರ್. ಈಗ ಅದು ಏನಾಗ್ತಿದೆ ಗೊತ್ತಾ ಸರ್, ಪ್ಯಾನ್ ಇಂಡಿಯಾ ಬಂದಿದೆ ನೋಡಿ, ಇದು ಬಂದು ಬಹುಶಃ ಇದರಿಂದ ತುಂಬ ಅನೇಕ ರಿಲ್ಯಾಕ್ಸ್ ಆಗ್ತಿದ್ದಾರೆ ಎಲ್ಲ ವಿಚಾರಗಳಲ್ಲೂ. ಇವಾಗ ಮೊದಲೆಲ್ಲ ಏನಾಗೋದು ಸರ್, ನಾವು ಇಂಗ್ಲೀಷ್ ಟೈಟ್ಲನ್ನು ಇಷ್ಟಪಡ್ತಿರ್ಲಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ನಾನು ಲಾಸ್ಟ್ ಟೈಮ್ ಬಂದಾಗ ಇಂಗ್ಲೀಷ್ ಟೈಟ್ಲ್ ಕೊಡ್ತಿರ್ಲಿಲ್ಲ, ಕನ್ನಡದ್ದೇ ಟೈಟ್ಲ್ಗಳನ್ನು, ಅಚ್ಚ ಕನ್ನಡದ ಟೈಟ್ಲ್ಗಳನ್ನೇ ಇಟ್ಟಿದ್ವಿ. ಹೌದು, ಈಗ ಅದನ್ನು ಕೇಳಿದ್ವಿ ನಮ್ಮಲ್ಲಿ O&M ಕಮಿಟಿ ಆದಾಗ, ಯಾಕೆ ಕನ್ನಡದ ಟೈಟ್ಲ್ ಇಲ್ಲ ಅಂತ ಕೇಳಿದಾಗ ಅವಾಗ ಅವರು ಹೇಳಿದ್ರು, ಇಲ್ಲ ಈಗೆಲ್ಲ ಪ್ಯಾನ್ ಇಂಡಿಯಾಗೆ ಹೋಗೋದ್ರಿಂದ ಬೇರೆ ಬೇರೆ ಭಾಷೆಗೆ ಒಂದೇ ಟೈಟ್ಲ್ ಇಟ್ಕೊಳ್ತಾರೆ, ಬೇರೆ ಭಾಷೆಗೆ ಮಾತ್ರ ಹೋಗುತ್ತೆ, ಅವಾಗ ಇಂಗ್ಲೀಷ್ ಟೈಟ್ಲೇ ದೊಡ್ಡ ರೋಲ್ ತಗೊಳ್ತಾ ಇದೆ ಅಂತ. ನೋಡಿ ಬದಲಾವಣೆ ಹೇಗೆ ಆಗ್ತಾ ಹೋಗುತ್ತೆ. ಈ ಬದಲಾವಣೆ ಎಲ್ಲಿಂದ ಆಗ್ತಿದೆ ಅಂದರೆ, ಇದು ನೇರವಾಗಿ ನಮ್ಮ ಸಂಸ್ಕೃತಿಗೆ, ನಮ್ಮ ಭಾಷೆಗೆ ಇದು ಹೊಡ್ತಾ ಬೀಳ್ತಾ ಇದೆ. ನಾನು ಇದು ಆಕಾಶವಾಣಿಯಲ್ಲಿ ಕೂತು ಮಾತನಾಡುವಾಗ 84ನೇ ಇಸ್ವಿಯಲ್ಲಿ ಕನ್ನಡ ಚಿತ್ರರಂಗಕ್ಕೆ 60 ವರ್ಷ ಆದ ಸಂದರ್ಭದಲ್ಲಿ ಭಾರತೀಯವರು M.R. ವಿಠಲ್ ಅವರು ಸಂದರ್ಶನ ಮಾಡ್ತಾರೆ ಆಕಾಶವಾಣಿಗೆ. ಆಗ ಭಾರತಿ ಒಂದು ಪ್ರಶ್ನೆ ಕೇಳ್ತಾರೆ, ಈಗಿನ ಕನ್ನಡ ಚಿತ್ರಗಳ ಬಗ್ಗೆ ನೀವೇನು ಹೇಳ್ತೀರಾ ಅಂತ. M.R. ವಿಠಲ್ ಅದಕ್ಕೆ ಉತ್ತರಿಸಿದ್ದು ಆನ್ ದ ರೆಕಾರ್ಡ್ ಇದೆ, ಅದು ಭಾಷೆ ಒಂದನ್ನು ಬಿಟ್ಟರೆ ಒಂದು ಕನ್ನಡ ಚಿತ್ರ ಅಂತ ಕರೆಯೋದಕ್ಕೆ ನಂಗೆ ಯಾವ ಕಾರಣನೂ ಕಾಣ್ತಾ ಇಲ್ಲ ಅಂತ 84ನೇ ಇಸ್ವಿನಲ್ಲಿ ಅವ್ರು ಹೇಳಿದ್ದು. ಈಗ ನಮ್ಮ ಸಮಸ್ಯೆ ಏನು ಅಂದರೆ, ಭಾಷೆ ಕೂಡ ನಾವು ಕನ್ನಡ ಅಂತ ಕರೆಯೋ ಹಾಗಿಲ್ಲ, ಅಷ್ಟರ ಮಟ್ಟಿಗೆ ಭಾಷೆ ಕಲುಷಿತ ಆಗ್ತಾ ಇದೆ ಸಿನಿಮಾದಲ್ಲಿ. ಇಲ್ಲ ಸರ್, ಒಂದು ಭಾಷೆ ಹೋಯ್ತು ಅಂದರೆ ನಾವು ಸತ್ತ ಹಾಗೆ. ಕನ್ನಡ ಭಾಷೆ ಇದೆ ಅನ್ನೋದಕ್ಕೆ ಸಾಕ್ಷಿ ನಾವು ಬದುಕಿದ್ದೀವಿ. ಸೊ ಭಾಷೆಯನ್ನು ನಾವು ಎಷ್ಟು ಪ್ರೊಟೆಕ್ಟ್ ಮಾಡ್ತೀವಿ, ಉಳಿಸ್ಕೊಳ್ತೀವಿ, ಅಷ್ಟು ಭಾಷೆ ನಮಗೆ ಜೀವನ ಕೊಡುತ್ತೆ. ಅದರಿಂದ ಭಾಷೆ ಬಹಳ ಮುಖ್ಯ ಆಗುತ್ತೆ. ಬಹುಶಃ ನಾನು ಎಷ್ಟೋ ಸಲ ಹೇಳ್ತೀನಿ, RNG ಗೋಪಾಲ್ ಮತ್ತು ಉದಯ್ ಶಂಕರ್ 3 ಪೀಳಿಗೆಗೆ ಕನ್ನಡ ಪಾಠ ಹೇಳ್ಕೊಟ್ಟಿದ್ದಾರೆ. ಅವರ ಹಾಡುಗಳನ್ನು ಕೇಳಿ ಕನ್ನಡ ಕಲಿತವ್ರ ಸಂಖ್ಯೆ ಬಹಳ ದೊಡ್ಡದು. ರಾಜ್ಕುಮಾರ್ ಅವರ ಸಂಭಾಷಣೆಗಳನ್ನು ಕೇಳಿ ಉಚ್ಚಾರಣೆ ಕಲಿತವ್ರು ಎಷ್ಟು ಜನ ಇದ್ದಾರೆ ಸರ್ ಇವತ್ತಿಗೂ ಕೂಡ. ಕನ್ನಡ ಯಾವ ಕನ್ನಡ ಮಾತಾಡೋದು ಅಂದ್ರೆ ರಾಜ್ಕುಮಾರ್ ಕನ್ನಡ ಉಳಿಕೆ ಆಗಿರೋದು. ಹಾಗಾಗಿ ಚಿತ್ರರಂಗ ಆ ಸ್ಪರ್ಶವನ್ನ ಕಳ್ಕೋಬಾರ್ದು, ಭಾಷೆಯನ್ನ ಕಳ್ಕೋಬಾರ್ದು ಸರ್. ಇದೇನಾಗುತ್ತೆ ಅಂದ್ರೆ, ನಮ್ಮ ತನವನ್ನ, ನಮ್ಮ ಕಲ್ಚರ್ ಯಾವುದು, ಭಾಷೆಯನ್ನು ಉಳಿಸ್ಕೊಳ್ಳೋದು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಪರಂಪರೆಯನ್ನು, ಇವುಗಳನ್ನೆಲ್ಲವನ್ನು ಕೂಡ ಮುಂದಿನ ಪೀಳಿಗೆಗೂ ಕೂಡ ವರ್ಗಾಯಿಸುವಂಥದ್ದು ಮತ್ತು ಅಭಿರುಚಿ ಹುಟ್ಟಿಸುವಂಥದ್ದು, ಇವೆಲ್ಲವನ್ನು ಕೂಡ ಮಾಡಬೇಕಾಗತ್ತೆ ಸರ್. ಇವತ್ತು ಕೃತಿಕ ಬುದ್ಧಿಮತ್ತೆ AI ಬರ್ತಾ ಇದೆ. ಸಾಫ್ಟ್ವೇರ್ನಲ್ಲಿ ಕೂಡ ಸಾವಿರಾರು ಜನ AI ಕಾರಣದಿಂದ ಕೆಲಸ ಕಳ್ಕೊಳ್ತಾ ಇದ್ದಾರೆ.
ಇದು ಎಲ್ಲ ರಂಗವನ್ನು ಆವರಿಸಿದಾಗ ಚಿತ್ರರಂಗಕ್ಕೆ ಕೂಡ AI ಬಂದಿದೆ. AI ಮೂಲಕನೇ ಸಿನಿಮಾ ಮಾಡ್ಬೋದು, ಸಂಭಾಷಣೆ ಮಾಡ್ಬೋದು, ಕಲಾವಿದರನ್ನು ಸೃಷ್ಟಿ ಮಾಡಬಹುದು ಅನ್ನುವ ಎಲ್ಲ ಸಾಧ್ಯತೆಗಳು ನಮಗೆ ಸಿಕ್ಕಿದೆ ಇವತ್ತು. ಈ AI ಸವಾಲಿನ ಮುಂದೆ ಚಿತ್ರರಂಗದ ನಾಳೆಗಳು ಹೇಗಿರುತ್ತೆ ಸರ್? ಈಗ ಮನುಷ್ಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅನ್ನೋದು ಅದು ಆರ್ಟಿಫಿಷಿಯಲ್ಲೇ, ಕೃತಕವಾಗಿ ಮಾಡುವಂಥದ್ದು ನನ್ನ ಪ್ರಕಾರ ಕೃತಕನೇ. ಎಲ್ಲಿ ಸಹಾಯ ಆಗ್ಬೋದು ಅಂತಂದರೆ, ನಮಗೊಂದು ಆಸೆ ಆಗುತ್ತೆ, ರಾಜ್ಕುಮಾರ್ ಅವ್ರನ್ನ ನಾವು ಸೃಷ್ಟಿಸ್ಬೇಕು ಅನಿಸುತ್ತೆ ನಮಗೆ, ವಿಷ್ಣುವರ್ಧನ್ನ ಸೃಷ್ಟಿಸ್ಬೇಕು, ಕಲ್ಪನಾ, ನಮ್ಮ ಮಂಜುಳಾ, ಈ ಹಿಂದೆ ಲೀಲಾವತಿ ಅವರು, ಈ ನಮ್ಮನ್ನು ಯಾರ್ಯಾರು ಬಿಟ್ಟು ಹೋಗಿದಾರೋ ಪುಣ್ಯಾತ್ಮರು, ಅವ್ರನ್ನೆಲ್ಲ ಕೃತಕವಾಗಿ ಅವ್ರನ್ನ ಸೃಷ್ಟಿ ಮಾಡಿ ಅದರ ಮೂಲಕ ಒಂದು ಸಿನಿಮಾನ ನೀವು ತಯಾರು ಮಾಡಿದ್ರೆ ಬಹುಶಃ ಅದಕ್ಕೆ ತುಂಬ ಬೆಲೆ ಬರ್ಬೋದು. ಈ ಒಂದು ಕನಸು ನಮ್ಗೆ ಆ ಥರದ್ದೊಂದು ಕನಸು ಅನಿಸುತ್ತೆ. ಒಂದು ಸಿನಿಮಾ ನೋಡ್ಬೇಕಾದ್ರೆ ಇವರು ರಾಜ್ಕುಮಾರ್ ಅವರು ಒಂದು ಹಾಡು ಕೇಳಿದಾಗ ಯಾವ ನಿಟ್ಟು ಈ ಸಿನಿಮಾ ಮಾಡಿದ್ರೆ ಮತ್ತು ಹೇಗಿರುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಏನಾದರೂ ಈ ಥರದ್ದು ಸಹಕರಿಸೋಕ್ಕಾಗತ್ತಾ ಅಂತ ಯೋಚನೆ ಮಾಡೋಕ್ಕೆ ಒಂದು ಕೇಳೋಕ್ಕಷ್ಟೇ ಚಂದ. ಆದರೆ ಸ್ಪಂದನೆ ಇಲ್ಲದೆ ಇರ್ತಕ್ಕಂಥ, ನಿರ್ಜೀವವಾಗಿರ್ತಕ್ಕಂಥ, ಕೇವಲ ಅದು ಒಬ್ಬ ಮನುಷ್ಯ ಕೃತಕವಾಗಿ ತಯಾರು ಮಾಡಿದಂಥ ಇಂಟೆಲಿಜೆನ್ಸ್ ಇದೆಯಲ್ಲ, ಅದಕ್ಕೆ ಆತ್ಮ ಇಲ್ಲ. ಅದು ಯಾವತ್ತು ಸ್ಪಂದನೆ, ಸ್ಪರ್ಶ, ಆತ್ಮ ಇವ್ಯಾವುದೂ ಇಲ್ಲದೆ ಇದ್ದಾಗ ಅದು ಸಕ್ಸಸ್ಸು ಹೇಗೆ ಅದು ಬಹಳ ಕಾಲ ಉಳಿಯುತ್ತೆ ಅಂತ ನಾನು ಹೇಳಲಾರೆ. ಇದು ಒಂದು ತಾತ್ಕಾಲಿಕವಾದ ಒಂದು ಕುತೂಹಲದ ಸೃಷ್ಟಿಯಾಗಿರ್ತಕ್ಕಂಥ ಒಂದು ಬಹಳ ದೊಡ್ಡ ಒಂದು ಬಹುಶಃ ಹೀಗೆ ಯೋಚನೆ ಮಾಡ್ಬೋದು. ನಮಗೆ ತಂತ್ರಜ್ಞಾನ ಇದುವರೆಗೆ ಹೇಗೆ ಸಹಾಯ ಮಾಡ್ಕೊಂಡು ಬಂತು, ಕೂಡ ತಂತ್ರಜ್ಞಾನವಾಗಿ ಪರಿಣಾಮವನ್ನು ಹೆಚ್ಚು ಮಾಡೋದ್ರಲ್ಲಿ ನಮಗೆ ಸಹಾಯ ಮಾಡಿದ್ರೆ ಸಾಕು ಅಂತ. ಖಂಡಿತ ಆ ಥರ ಬಂದಿದೆ. ಆದರೆ ಅದರ ಹಿಂದೆ ಇರ್ತಕ್ಕಂಥ ಹಿಡನ್ ಅಜೆಂಡಾ ಇದೆ ನೋಡಿ, ಅದು ಮನುಷ್ಯ ಸಂಬಂಧಗಳನ್ನು ಹಾಳು ಮಾಡ್ಲಿಕ್ಕೆ ಹೊರಟಿದೆ. ಈಗ ಕೆಲಸ ಕಳ್ಕೊಳ್ಳೋದಿರ್ಬೋದು, ಅಥವಾ ಒಬ್ಬರ ಬಗ್ಗೆ ಆರೋಪ ಹೊರಿಸೋದಿರ್ಬೋದು, ಅಥವಾ ಅದರ ಮೂಲಕ ಅವ್ರನ್ನೇ ಸೃಷ್ಟಿಸಿ ಸಂಬಂಧಗಳನ್ನೆಲ್ಲವನ್ನೂ ಕೂಡ ನಾಶ ಮಾಡುವಂಥದ್ದಿರುತ್ತೆ. ಇವುಗಳೆಲ್ಲವೂ ಕೂಡ ಭಯ ಆಗತ್ತೆ ಸರ್. ಈ ಕಾರಣಕ್ಕೋಸ್ಕರ ಬರೋ ತಿಂಗಳು 24ನೇ ತಾರೀಕಿಗೆ ನಾವು ವಾಣಿಜ್ಯ ಮಂಡಳಿಯಿಂದ AI ಬಗ್ಗೆನೇ ಸೆಮಿನಾರ್ ಮಾಡ್ತಿದ್ದೀವಿ. ಕಳೆದು ಹೋದ ಚಿತ್ರಮಂದಿರದ ಬಗ್ಗೆ ಮಾಡ್ತಿದ್ದೀವಿ. ಮತ್ತು ಚಿತ್ರರಂಗದ ಮುಂದಿನ ಸವಾಲಿನ ಬಗ್ಗೆ ನಾವು ಸೆಮಿನಾರ್ ಬೆಳಗಿಂದ ಸಂಜೆವರೆಗೂ ಮಾಡ್ತಾ ಇದ್ದೀವಿ. ಇವೆಲ್ಲವೂ ನಮ್ಮ ಕಣ್ಮುಂದೆ ಇರ್ತಕ್ಕಂಥ ದೊಡ್ಡ ದೊಡ್ಡ ಸಮಸ್ಯೆಗಳು ಸರ್. ಇದಕ್ಕೆ ಪರಿಹಾರವಾಗಿ ನಾವು ಜನರಿಗೆ, ಹೊಸ ಹೊಸ ನಿರ್ಮಾಪಕರಿಗೆ ನಾವು ಏನೇನು ಮಾಡಬಹುದು ಅಂತ ಹೇಳಿಬಿಟ್ಟು ಈ ಥರದ ಸೆಮಿನಾರ್ 3 ತಿಂಗಳಿಗೆ, 2 ತಿಂಗಳಿಗೆ ಒಂದ್ಸಲ ಬಹಳ ಒಳ್ಳೆಯ. ಹಾಂ ಸರ್. ಸೊ ಇಷ್ಟು ಹೊತ್ತು ನಮ್ಮ ಜೊತೆಗೆ ಬಂದು ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿ ನಿಮ್ಮ ಕನಸುಗಳನ್ನು ಹಂಚಿಕೊಂಡಿದ್ದೀರಿ. ನಿಮ್ಮ ಈ ಅವಧಿ ಬಹಳ ಯಶಸ್ವಿಯಾಗಲಿ, ಇನ್ನಷ್ಟು ಹೊಸತನಕ್ಕೆ ಇದು ನಾಂದಿ ಹಾಡಲಿ ಅಂತ ಎಲ್ಲ ಶ್ರೋತೃಗಳ ಪರವಾಗಿ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಕರ್ನಾಟಕ ಸರ್ಕಾರಕ್ಕೂ ಕೂಡ ನಾವು ಈ ಸಲ ನಮ್ಮ ಅವಧಿಯಲ್ಲಿ ಎಲ್ಲರಿಗೂ ಒಂದು ಸೂರು ಕೊಡಿ ಅಂತ ಕೇಳಿದ್ದೀವಿ. ತಾವು ನಮ್ಮ ಯೋಜನೆ ಬಗ್ಗೆ ಒಂದು ಪ್ರಶ್ನೆ ಇತ್ತು. ಯಾಕೆಂದರೆ ಮೈಸೂರಿನಲ್ಲಿ ಚಿತ್ರನಗರಿ ಪ್ರಾರಂಭ ಮಾಡೋದು 160 ಎಕರೆ ಇಟ್ಟಿದ್ದಾರೆ. ಅದರಲ್ಲಿ 50 ಎಕರೆ ನಮ್ಮ ಕಾರ್ಮಿಕರಿಗೆ ಮತ್ತು ತಂತ್ರಜ್ಞರಿಗೆ ಕೊಡಿ ಅಂತ ಸರ್ಕಾರದಲ್ಲಿ ಕೇಳಿದ್ದೀವಿ ನಾವು. ನಮ್ಮವ್ರಿಗೆ ಇವತ್ತಿಗೂ ಕೂಡ ಅನೇಕರಿಗೆ ಸೂರಿಲ್ಲ ಸರ್. ಸರ್ಕಾರ ಸ್ಪಂದಿಸ್ತಾ ಇದೆ, ಕೊಡ್ತಾರೆ ಅನ್ನುವಂಥ ನಂಬಿಕೆ ಇದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಚಿತ್ರನಗರಿ ಅದಂತೂ ಬಹಳ ವರ್ಷದ ಬೇಡಿಕೆ ಅದು ಸರ್. ಚಿತ್ರನಗರಿ ಆಗಲೇಬೇಕು. ಚಿತ್ರನಗರಿಯಲ್ಲಿ ಏನಿರಬೇಕು ಅಂತಂದರೆ, ನಮ್ಗೆ ಆಸೆ ನಮ್ಮ ಸಿನಿಮಾಗೆ ನಮ್ಮ ಸ್ಟೂಡೆಂಟ್ಗಳನ್ನು ನಾವೇ ತಯಾರು ಮಾಡಬೇಕಲ್ಲ ಸರ್, ಇನ್ಸ್ಟಿಟ್ಯೂಟ್ ಆಗಬೇಕಲ್ಲ ಸರ್. ಖಂಡಿತ ಆಗಬೇಕು. ಹೇಗೆ ಚಿತ್ರೀಕರಣದಲ್ಲಿ ಭಾಗವಹಿಸಬೇಕು ಅಂತ ಕಲಾವಿದರು ಮಾತ್ರ ಅಲ್ಲ, ತಂತ್ರಜ್ಞರನ್ನ ಹುಟ್ಟಿಸ್ಬೇಕಾಗತ್ತೆ. ಈ ಥರದ್ದೆಲ್ಲವೂ ಕೂಡ ಒಂದು ಗ್ರಾಫಿಕ್ ಪಾರ್ಕ್ ಆಗಲಿ ಅಂತ ನಮ್ಗೆ ಆಸೆ ಇದೆ. ತುಂಬ ಕನಸುಗಳಿದೆ ಸರ್ ಚಿತ್ರನಗರಿ ಕುರಿತಂತೆ, ಇಂಡಸ್ಟ್ರಿ ಕುರಿತಂತೆ ಇದೆ. ಅದೆಲ್ಲವೂ 100ನೇ ವರ್ಷದೊಳಗೆ ಎಲ್ಲವೂ ನಡೀಲಿ. ಕನ್ನಡ ಚಿತ್ರರಂಗ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ಮಾಡಲಿ. ಹಾಂ ಸರ್. 70ರ ದಶಕ ಮತ್ತೆ ಮರಳಿ ಬರಲಿ. 70 ವರ್ಷ 100ನೇ ವರ್ಷಕ್ಕೆ ಎಲ್ಲವನ್ನೂ ಕೂಡ ಪೂರೈಸಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ಕರ್ನಾಟಕ ರಾಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಚಿತ್ರನಟಿ ಡಾಕ್ಟರ್ ಜಯಮಾಲಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು NS ಶ್ರೀಧರಮೂರ್ತಿ. ನಿರ್ಮಾಣ ನಂದನ್ ಕುಮಾರ್ LO. ಸಮಗ್ರ ನಿರ್ವಹಣೆ ಡಾಕ್ಟರ್
ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.